ಹೊಸ ಬೆಳಕು. ಹಾಯ್, ನಾನು ನಿಮ್ಮ ಫೇವ್ರೆಟ್ ಯೂಟ್ಯೂಬರ್. ಹೇ ಕಿರಿ ಗುರು, ನಂದು ಬೇರೆನೇ ಫ್ಲೋ. ಗುರುವೆ, ಈ ಪ್ರೇಮಿಗಳು ಅಂತಂದ್ರೆ ಫಸ್ಟ್ ನಮಗೆ ನೆನಪಾಗೋದೇ ಈ ರೋಮಿಯೋ ಜೂಲಿಯೆಟ್, ಲೈಲಾ ಮಜ್ನು, ಆಯ್ತಾ? ಆದ್ರೆ ಈಗ ಚೇಂಜ್ ಆಗಿದೆ. ಲೀಲಾ ಮಂಜು ಅನ್ನೋದೇ ಸೋಷಿಯಲ್ ಮೀಡಿಯಾದಲ್ಲಿ ಜಾಸ್ತಿ ಆಗ್ಬಿಟ್ಟಿದೆ. ನಕ್ಕನ್ ಈ ಮಂಜ್ಗಾನ್ಗೆ ಅವಳನ್ನ ಇಟ್ಕೊಂಡು ಬಿಟ್ಟು ಪಬ್ಲಿಸಿಟಿ ಮಾಡ್ಕೊಳ್ಳೋ ತೆವಲು, ಅವಳಿಗೆ ಇವನ್ನ ಬಿಟ್ಟು ಹೋದ್ರೇನೆ ನನ್ನ ಲೈಫ್ ಸೆಟ್ಲ್ ಆಗುತ್ತೆ ಅನ್ಕೊಂಡಿರೋದು ಅವಳು. ಸೊ ಬನ್ನಿ, ಇವತ್ತು ಅವರಿಬ್ಬರಿಗೂ ಒಂದೊಳ್ಳೆ ರೋಸ್ಟ್ ಮಾಡಿ ಫುಲ್ ಸ್ಟಾಪ್ ಇಟ್ಬಿಡೋಣ. ನಮಸ್ಕಾರ, ನಾನು ಮಂಜು ಮಾತಾಡ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ ಮಂಜಣ್ಣ, ನೀನ್ ಇನ್ನೂ ಬದುಕಿದ್ಯಾ? ಹೆಂಗೋಳೆ ನಿನ್ ಚಿನ್ನಿ ಬಂಗಾರಿ? ನಾನು ತುಂಬ ಸ್ವಲ್ಪ ಕಷ್ಟದಲ್ಲಿ ಫ್ರೆಂಡ್ಸ್. ನಾನು ಕಿಡ್ನಿ ಕೊಡ್ತಾ ಇದ್ದೀನಿ, ನಾನು ಕಾರು ಸಮೇತ ಮಾರ್ತಾ ಇದ್ದೀನಿ ಫ್ರೆಂಡ್ಸ್. ನಾನು ಇಲ್ಲಿಲ್ಲ, ಬೆಂಗಳೂರಲ್ಲೇ ಇದ್ದೀನಿ. ಅಯ್ಯೋ, ಭಾರಿ ಮಿಸ್ಟೇಕ್ ಆಗೋಯ್ತೆ ಮಂಜಣ್ಣ. ಈ ಕಿಡ್ನಿ ಬದಲು ಬೀಜ ಕೊಡ್ತೀನಿ ಅಂದಿದ್ರೆ ನಮ್ಮ ಹುಡುಗರು ಶೆಡ್ ಕರ್ಕೊಂಡೋಗಿ ಬೆಡ್ ಮೇಲೆ ಮಲಗಿಸಿ ಬೀಜ ಆದ್ರೂ ಕಟ್ ಮಾಡ್ಕೊಂಡು ಹೋಗಿ ಚಾಕ್ನ ಮಾಡ್ಕೊಂಡು ತಿಂತಿದ್ರು. ಒಂದ್ 100 ರೂಪಾಯಿ ಆದ್ರೂ ಸಿಕ್ತಿತ್ತ ನಿನಗೆ? ಹೋಗ್. ತುಂಬ ಅಂದರೆ ತುಂಬ ಕಷ್ಟ. ದುಡ್ಡಿದ್ರೆ ಫ್ರೆಂಡ್ಸ್ ಬೆಲೆ ನನಗೆ ಗೊತ್ತಾಯಿತು. ನನಗೇನು ತುಂಬ ಸ್ವಲ್ಪ ನೋವಾಗಿದೆ. ಯಾರನ್ನಾಗಲಿ ಫ್ರೆಂಡ್ಸ್, 63K ಇದೆ ನಂದು. ನನಗೆ ಇದಕ್ಕೆ ಮಾಡಿ ಫ್ರೆಂಡ್ಸ್, ನನಗೆ ವಾಯ್ಸ್ ಮೆಸೇಜ್ ಮಾಡಿ, ನಾನು ಬರ್ತೀನಿ, ನೀವು ಎಲ್ಲಿ ಕರಿತೀರೋ ಅಲ್ಲಿ ಬರ್ತೀನಿ. ಇಂಥ ಪುಂಗಿ ಗಿರಾಕಿಗಳನ್ನ ಅದೆಷ್ಟು ನೋಡ್ಬಿಟ್ಟಿದ್ದೀನೋ ನಾನು. ತುಂಬ ಕಷ್ಟ ಇದೆ. ಆಮೇಲೆ ನನ್ನ ಕಾರು ಫ್ರೆಂಡ್ಸ್, ಕಾರು ಕೊಡ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಕಷ್ಟ ಇದೆ ನನಗೆ. ಅಕ್ಕ ತಂಗಿರು, ಅಣ್ಣ ತಮ್ಮಿರು ಯಾರು ನನಗಿಲ್ಲ ಫ್ರೆಂಡ್ಸ್, ನಾನೊಬ್ಬನೇ ಫ್ರೆಂಡ್ಸ್. ಯಾಕೆ ರಾಜ, ನೀನ್ ಹೆಂಡತಿ ಮತ್ತೆ ಓಡೋದ್ಲಾ? ಏನ್ ಸಾಧನೆ ಅಂತ ಬರೆಸ್ಕೊಂಡಿದ್ಯಾ ಮಂಜ? ಮಿಂಡಗಾರನ್ ಜೊತೆ ಓಡೋಗಿದ್ದಾಗ ಹೇಳಿರೋ ಡೈಲಾಗ್ನ ನಿನ್ ಕಾರ್ ಮೇಲೆ ಬರೆಸ್ಕೊಂಡಿದ್ಯಾ. ಏನ್ರ ನಿಮ್ಮ ಬಾಳು ಲೇ. ಥೋ ಮಂಜ, ಒಂದ್ ಕೆಲ್ಸ ಮಾಡು, ಹೋಗ್ಬಿಟ್ಟು ನಿನ್ ಫ್ಲೇವರ್ದು ಬೋಳಿಸ್ಬಿಡು. ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಒಂದು ವಿಡಿಯೋ ಮುಖ್ಯವಾದ ವ್ಯಕ್ತಿಗೆ ನಾನು ಕಳಿಸಿದ್ರಿ. ಅವ್ರು ಏನು ಮಾಡಿದ್ದಾರೆ, ಏನು ಕೋಪನೋ ಯಾರ ಮೇಲೇನೋ ಗೊತ್ತಿಲ್ಲ, ನನ್ನ ಮೇಲೆ ಕೋಪನೋ ನಮ್ಮ ವೈಫ್ ಮೇಲೇನೋ ಕೋಪನೋ ಗೊತ್ತಿಲ್ಲ. ಆ ವಿಡಿಯೋ ಏನು ಮಾಡಿದ್ದಾರೆ, ನ್ಯೂಸ್ ಕೊಟ್ಟು ಪಬ್ಲಿಕ್ ಮಾಡಿದ್ದಾರೆ ಇವತ್ತು. ನಾನು ಮಾಡಿಲ್ಲ. ಅದು ಯಾವ್ದು ಮಂಜಣ್ಣ? ಇದೇನಾ ವಿಡಿಯೋ? ನಾನು ಹಾಕ್ತೀನಿ ನೋಡು. ಹತ್ರ ಹೋಗ್ತಿದ್ದಲ್ಲ, ಹೋಗು. ಅಯ್ಯೋ, ನಾನು ನಿನ್ನ ನೋಡಕ್ಕೆ ಬರಲ್ಲ, ಹೋಗಿ ನಿನ್ನ ಮಕ್ಕ ಕೂಡ ನಾನು ನೋಡಿಸ್ಬೇಡ, ಹೋಗಿಲಿ. ಹತ್ರ ಹೋಗ್ತಿದ್ದಲ್ಲ, ಹೋಗು. ಯಾರ್ಯಾರ ಫೋನಲ್ಲಿ ಏನೇನು ಚಾಟ್ ಮಾಡಿ ಎಲ್ಲ ಗೊತ್ತಾಗುತ್ತೆ ಈ ಫೋನಲ್ಲಿ. ಜೊತೆಲಿದ್ದಾಗ ಚಿನ್ನು, ಮನೆ ಬಿಟ್ಟು ಹೊರಟೋದ್ರೆ ಚಿನಾಲಿ ಚಿನ್ನು. ಎಂತ ಬ್ಯಾವರ್ಸಿ ಗಂಡ್ಸೋ ನೀನ್ ಲೇ. ನೀನು ನಮ್ಮ ಬೀದಿಯಲ್ಲಿ ಈ ಹೆಣ್ಣು ನಾಯಿಯಿಂದ ಗಂಡು ನಾಯಿ ಓಡ್ತಿರ್ತವೆ ಗೊತ್ತಾ? ಅದಕ್ಕಿಂತಲೂ ಕಡೆ ಮಗ ನೀನು. ನಕ್ಕನ್ ಈ ಕಡೆ ಶಾರ್ಟ್ ಹಾಕಕ್ಕೂ ಆಗ್ತಿಲ್ಲ, ಈ ಕಡೆ ಸಂಸಾರ ಮಾಡೋಕ್ಕೂ ಆಗ್ತಿಲ್ಲ. ಒಂದು ಕೆಲಸ ಮಾಡು ಮಾಮ್, ನಿನಗೆ ಅಂತ ದೇವರು 2 ಕೊಟ್ಟಿರ್ತಾನೆ, ಅದನ್ನ ಇಸ್ಕೊಂಡು ಸತ್ತೋಗ್ಬಿಡು ನಕ್ಕನ್. ನಾನು ಮಗನೇ, ದೇವ್ರು ನಿಂಗೆ ಒಳ್ಳೇದು ಮಾಡ್ತದ, ನಿಂಗೆ ಜನ್ಮಕ್ಕೆ ಹೋಗೋ. ನೋಡಿ ಫ್ರೆಂಡ್ಸ್, ಇವತ್ತು ಜಗಳ ಆಗೋವಾಗ ಅವ್ರ ಅಕ್ಕ ಇದ್ರಲ್ಲಿ ಮೆಸೇಜ್ ಮಾಡಿದ್ದಾಳೆ, ತೇಜ ಅಂದ್ಬಿಟ್ಟು. ಅವಳೇ ಬಟ್ಟೆ ಕೊಟ್ಟಿರೋದು ನೋಡಿ ಫ್ರೆಂಡ್ಸ್. ಇದರಲ್ಲಿ ಇದೆ, ಅವ್ರ ಅಕ್ಕನೇ ಎಲ್ಲ ಹಾಳು ಮಾಡ್ತಾರೋದು. ಇವಾಗ ಫಸ್ಟ್ ಅವಳು ಕುಷ್ಮಾ ಇದ್ಲು, ಇವಾಗ ಅವ್ರ ಅಕ್ಕ ಎಲ್ಲಿ ಹೋಯ್ತಾಳೆ ಅಂತ ಗೊತ್ತಿಲ್ಲ, ಹೋಯ್ತಾಳೆ ರೂಟ್ ಸುತ್ತಕ್ಕೆ. ಹೋಗ್ಲಿ ಯಾರನ್ನ ಫ್ರೆಂಡ್ಸ್, ಇವಳಿಗೆ ಕರ್ಕೊಂಡು ಮಜಾ ಮಾಡಿ ಫ್ರೆಂಡ್ಸ್. ಏನ್ ಚಪ್ಪರ್ ಬಾಳ್ತೀಯ ಲೇ ಮಂಜ? ಅಲ್ಲ, ಕಟ್ಕೊಂಡಿರೋಳ್ನ ಯಾರಾದ್ರೂ ಕರ್ಕೊಂಡೋಗಿ ಮಜಾ ಮಾಡ್ರಿ ಅಂತ ಹೇಳ್ತಾರ? ಆ ಅಮ್ಮ ಏನಾದ್ರು ಹೂ ಅಂದ್ಬಿಟ್ಟಿದ್ರೆ ಈ ತಲೆ ಹಿಡಿಯೋದಕ್ಕೂ ನೀನ್ ಹಿಂದೆ ಮುಂದೆ ನೋಡಲ್ಲ ಅಲ್ವಾ? ಎಂತ ಗಾಂಪು ನನ್ನ ಮಗನೋ. ನಿಮ್ಗಳಿಗೆ 5 ನಿಮಿಷ ಸುಖಕ್ಕೋಸ್ಕರ 4 ಜನರ ಮುಂದೆ ತಾಳಿ ಕಟ್ಬಿಟ್ಟು ರೂಮಿಗೆ ಕರ್ಕೊಂಡು ಹೋಗ್ಬಿಟ್ಟು ಶಾರ್ಟ್ ಹಾಕ್ಬಿಟ್ಟು ಮಕ್ಳು ಉಡ್ಸ್ಬಿಟ್ರೆ ಗಂಡಸ್ತಾನ ಅನ್ಕೊಂಡ್ಬಿಡೋದಾ? ಲೇ ಬಾಲ್. ಥೋ ನಮ್ಮನ್, ನಿನ್ಗೇನು ಹೇಳೋದು ಮಗ? ಒಂದು ಕೆಲಸ ಮಾಡು, ಈ ಚಿಕ್ಕ ಮಕ್ಳು ಡೈಪರಲ್ಲಿ ಕಿಸಾನ್ ಜಾಮ್ ಇರುತ್ತಂತೆ, ಹೋಗ್ಬಿಟ್ಟು ನೆಕ್ಬಿಡು ಅಮ್ಮನ್. ಹೋಗಿ ಎಲ್ಲಾದ್ರೂ ಜಾಂಡೀಸ್ ರೋಗ ಬಂದಿರೋ ಮುಚ್ಚೆ ಕುಡಿ. ನನ್ನ ಹೆಂಡತಿನ ಕರ್ಕೊಂಡೋಗಿದ್ದಾನಲ್ಲ, ನಮ್ಮ ತಪ್ಪಲ್ಲ ಫ್ರೆಂಡ್ಸ್ ಹೇಳ್ತಾ ಇರೋದು ನಾನು. 3 ಜನ ತಾಯಿನ ಹೋಗಿ ಕರ್ಕೊಂಡು ಇಟ್ಕೊಂಡಿದ್ದಾನಲ್ಲ, ತಿರ್ಗಾ ನಾಚಿಕೆ ಆಗ್ಬೇಕು ಫ್ರೆಂಡ್ಸ್. ಹೋದ್ರೆ ಹೋಲಿ,
ಒಂದು ಗಂಡ್ಸ್ಗೆ ನಾಚಿಕೆ ಆಗ್ಬೇಕು, ಇವಳು ಹೋಗಿದ್ದಾಳೆ, ಇವಳು ಎಂತ ಹೆಂಗ್ಸು ಫ್ರೆಂಡ್, ಮಕ್ಕಳಿಗೋಸ್ಕರ ಬದುಕನ ಅಂತ ಬಂದು ನನ್ನ ಹತ್ರ ಫುಲ್ಲು ಬರೀ ಮೇಕಪ್ಪೇ ಫ್ರೆಂಡ್ಸ್. ಯಾವಾಗ ನೋಡು ಬರೀ ಮೇಕಪ್ಪೇ. ನಾನು ಫಸ್ಟ್ ಇದ್ನಲ್ಲ ಆವಾಗ ಕರೆಕ್ಟಾಗಿದ್ದು, ನನ್ನ ಯಾವಾಗ ನಾನು 3 ತಿಂಗಳು ಹೊರಗಡೆ ಹೋಗಿದ್ನೋ ಆವಾಗಿಂದ ಚೇಂಜ್ ಆಗ್ಬಿಡ್ಲ ಫ್ರೆಂಡ್ಸ್ ಇವಳು ಲೀಲಾ. ಇದು ಯಾಕಂದರೆ ಸಮಾಜ ನಾನು ಆಡ್ಕೊಬಾರ್ದು, ನಾನು ಇದು ಮಾಡಬಾರ್ದು ಅಂತಲೇ ಒಂದು ವಿಡಿಯೋ ಮಾಡಿ ಬಿಡ್ತಾ ಇರೋದು ಇವಾಗ ನಾನು. ಆದರೆ ನನ್ನ ಮಕ್ಕಳ ಭವಿಷ್ಯ ಹಾಳಾಗಿ ಹೋಗುತ್ತೆ. ನನ್ನ ಮಕ್ಕಳ ಸುದ್ದಿ ಎತ್ಬೇಡಿ, ನಮ್ದು ಎಷ್ಟನ್ನ ಟ್ರೋಲ್ ಮಾಡ್ಕೊಳ್ಳಿ, ಬೇಡ ಅಂತ ಹೇಳಲ್ಲ. ಏನ್ ಡಾಪರ್ ನನ್ನ ಮಗನ ನಿನ್ಲೇ. ಈ ಇನ್ಸ್ಟಾಗ್ರಾಮ್ ಏನಾದರೂ ನಿಮ್ಮೂರು ಪಂಚಾಯತಿ ಕಟ್ಟೆ ಅನ್ಕೊಂಡ್ಬಿಟ್ಟಿದ್ಯಾ? ನಿಮ್ಮ ಮನೆಯಲ್ಲಿ ಏತಿದ್ದು ಮೂಸಿದ್ದು ನೆಕ್ಕಿದ್ದು ನೀನು ಎಂಟ್ರಿಗೆ ಹಾಕಿದ್ದು ಏನೋ ನೀನು ಎಲ್ಲ ತೊಗೊಂಬಂದು ಇನ್ಸ್ಟಾಗ್ರಾಮಲ್ಲಿ ಹಾಕೋದು, ಎಲ್ಲರೂ ಕ್ಯಾಕರು ಸುಗದ ಮೇಲೆ ಮಕ್ಳ ಭವಿಷ್ಯ ಅಂತ ಅಡ್ಡ ಇಟ್ಬಿಡೋದು. ಏನು ನನ್ನ ಮಗನೋ ನೀನು? ಥೂ ನೀನು ಬಾಯಿಗೆ ನಮ್ಮ ಮುನ್ಗೋನು ಆಟು ಮುನೋ. ಓ ಅವ್ನು ಮಂಜ್ಗಂದು ಬೇಡ ಬಿಡು, ನೋಡ್ಬೇಡ ಒಂದು ಅಣ್ಣ ನನ್ನ ಕೈಲಾಯ್ತಾ ಇಲ್ಲ. ಆದರೆ ಇವಳು ಮಾಡಿರೋದು ತಪ್ಪಲ್ಲ ಫ್ರೆಂಡ್ಸ್. ಯಾವಾಗ ನೋಡು ಬರೀ ಮೆಸೇಜ್ ಮಾಡ್ಕೊಂಡು, ಅವನು ಮೆಸೇಜ್ ಮಾಡಿಕೊಂಡು, ಗಂಡ ಮನೇಲಿದ್ರೆ ಹೋಗೋ ಕೆಲಸಕ್ಕೆ ಹೋಗ್ತೀನೋ, ಇನ್ನೊಂದು ಮಾಡ್ತೀನೋ, ದುಡ್ಕೊಂಬಂದು ಆಗ್ತಾ ಇನ್ನೋ ತಿನ್ಕೊಂಡು ರಾಣಿ ಥರ ಇಲ್ಲಿ ಸಾಕ್ತಾ ಇದ್ನಲ್ಲ ಫ್ರೆಂಡ್ಸ್. ಇವಾಗ ನನ್ನ ಬಿಟ್ಬಿಟ್ಟು ಹೋಗಿದ್ದಾಳೆ ಫ್ರೆಂಡ್ಸ್. ಇವಾಗ ಅಲ್ಲಿ ಸಂತು ಮನೇಲಿ ಇದ್ದಾಳೆ. ನನಗೆ ಯಾರು ಏನೋ ಹೇಳಿದ್ರು ಅಲ್ಲೇ ಇದ್ದಾರೆ ಅಂತ. ಅಲ್ಲೇ ಇದ್ದಾರೆ ಅವರು. ಬೆಳಿ ಫ್ರೆಂಡ್ಸ್, ಅದೆಲ್ಲ ಏನು ಹೇಳ್ಕೊಳ್ಬೇಕು. ಅವ್ರ ಜೀವನ ಅವ್ಳು ಮಾಡ್ಕೊಳ್ಳಿ, ನನ್ನ ಜೀವನ ಮಾಡ್ಕೊತೀನಿ. ಅವ್ರು ಯಾಕಂದ್ರೆ ಡೈವರ್ಸ್ ಕೊಟ್ಕೊಳ್ಳಿ ಇಲ್ಲ ಅಂತೆಲ್ಲ. ಫಸ್ಟ್ ಗಂಡನ ಕೊಡ್ತಾಳೋ ಇಲ್ಲ ನಮಗೆ ಕೊಡ್ತಾಳೋ, ಯಾರಿಗೋ ಕೊಟ್ಕೊಳ್ಳಿ. ಇವ್ 3ನೇ ಗಂಡನ ಜೊತೆಲಿ ಹೋಗಿದ್ದಾಳೆ ಸಂತೋಷ್ ಜೊತೆಲಿ. ನಾನು 2ನೇವನು ಆಗಿದ್ದೆ, ಇವ್ 3ನೇವನು ಇನ್ನೊಬ್ಬ ಆಗಿದ್ದಾನೆ. ಥೋ ಮನ್ ಏನ್ ನೀನ್ ಹೆಂಡ್ತಿ ಏನು ಊರ್ ಬಾಡೂಟ ಅನ್ಕೊಂಡ್ಬಿಟ್ಟವ್ರ? ಸಿಗ್ದವ್ರೆಲ್ಲ ಹಂಚ್ಕೊಂಡ್ ತಿನ್ನಕ್ಕೆ. ಲೇ ಮಂಜಾ, ಅದೇನೋ ಹೇಳ್ತಾರಲ್ವಾ, ಈ ಮಿಂಡನ್ ರುಚಿ ನೋಡ್ದವಳು ಗಂಡನ್ ಸಾಮಾನ್ ಕಹಿ ಕಹಿ ಅಂದ್ಲಂತೆ. ಖುಷಿ ಪಡು, ನಿನ್ ಮಲಗಿದ್ದಾಗ ನೀನ್ ತೊಳ್ದ ಮೇಲೆ ಬಂಡೆಕಲ್ ತಗೊಂಬಂದು ಹಾಕಿಲ್ಲ ಅಮ್ಮನು. ನಿನ್ಗೊಂದು ಹೇಳ್ತೀನಿ, ಸ್ವಲ್ಪ ತಲೆಗೆ ಹಾಕು. ಈ ವ್ಯಕ್ತಿನೇ ಆಗಿರ್ಲಿ ವಸ್ತುನೇ ಆಗಿರ್ಲಿ ಬಲವಂತವಾಗಿ ತಂದ್ರು ನಮ್ಮ ಹತ್ರ ಇರಲ್ಲ ಮಾಮ್. ಇರೋ 3 ಮಕ್ಕಳನ್ನ ನೆಟ್ಟಿಗೆ ನೋಡ್ಕೊಂಡು ಅವ್ರ ಲೈಫ್ನ ಸೆಟಲ್ ಮಾಡಲಿ. ಗುಜಾಡ್ ಈ ಶೋಕಿ ಎಲ್ಲ ಬಿಟ್ಬಿಟ್ಟು ಹೂವು ಸೊಪ್ಪು ಮಾರ್ಕೊಂಡಿದ್ರೆ ಬದುಕ್ತೀರಾ, ಇಲ್ಲಾಂದ್ರೆ ಫೋಟೋನೇ. ಇದ್ಯಾವುದು ರೋಸ್ಟ್ ಮಾಡ್ತಾ ಮಾಡ್ತಾ ಯಾವುದೋ ಅಮ್ಮ ಮಗಳ ಮನೆಗೆ ಬಂದ್ಬಿಟ್ಟಿದ್ದೀನಿ. ಸಾರಿ ಆಂಟಿ, ಒಳಗೆ ಚಿಲ್ಕ ಹಾಕೊಳ್ಳಿ. ಓಪನ್ ಮಾಡ್ಕೊಂಡು ನುಲಿತಿದ್ರೆ ಯಾರಾದ್ರೂ ಬಂದ್ಬಿಟ್ಟು ನುಗ್ಬಿಡ್ತಾರೆ. ನೋಡಿ ಫ್ರೆಂಡ್ಸ್, ಯಾರಾದ್ರೂ ಏನ್ ಗೊತ್ತಾ, ನಮ್ಮ ಒಂದು ಲೈಫಲ್ಲಿ ಏನು ಚೇಂಜ್ ಉಲ್ಟಾ ಪಲ್ಟಾ ಆಗಿದೆ ಅಂತಂದ್ರೆ, ಎಲ್ಲರೂ ಅಮ್ಮನ ಮುಂದೆ ಮಕ್ಕಳು ದೌಂತನ ಅಂತ ಕೂಡಿದ್ರೆ ನಾನು ಮಗಳ ಮುಂದೆ ಕುಣಿಯ ಅಂತಂದು ಅವಳು. ಥೋ ಅಕ್ಕ, ನಾನು ಎಂಥದೋ ಕ್ರಿಂಜುಗಳು ನೋಡ್ಬಿಟ್ಟಿದ್ದೀನಿ. ಇದ್ಯಾವುದೋ ಕ್ರಿಂಜುಗಳಿಗೆ ಅಮ್ಮಗಳಿದ್ದಂಗೆ ಅವ್ರೆ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ಯಾರು ಅಮ್ಮ? ಯಾರಮ್ಮ? ಕದನಿಂದ ಇರೋದು ಯಾರು? ಇಲ್ಲಿ ಬಚ್ಚಿಟ್ಕೊಂಡಿರೋ ಯಾರು? ಹೌದಾ? ಇಲ್ಲಿ ನನಗೆ ಕಾಣ್ತಾನೆ ಇಲ್ವೇ? ಲೇ, ಕಾರ್ಟೂನ್ ಚಾನಲ್ ಅಲ್ಲಿ ಬರೋ ಡೋರಾ ತರ ಇದೆಯಾ? ನಿಂಗಾದ್ರೂ ಬುದ್ಧಿ ಬೇಡವಾ? ಒಳ್ಳೆ ಬಿಲಾಲಿ ತರ ಆಡ್ಕೊಂಡು ಈ ಬಾಯಲ್ಲಿ ಬೆಟ್ಟಿಟ್ರೆ ಎಲ್ಲ ಏನಿಟ್ರು ಬರೀ ಚೀಪೋ ತರಾನೇ ಆಡ್ತಿದ್ಯಲ್ಲ ಲಪಾಕಿ ರಾಣಿ. ಥೂ ಥೂ ಥೂ, ಯಾವುದೋ ದೆವ್ವದ ವಾಯ್ಸು. ಲೇ, ನನ್ನ ತಮ್ಮನ ಕೆರ್ಕೊಳ್ಳೋವಾಗ್ಲೂ ಈ ಥರ ಸೌಂಡ್ ಬರಲ್ವಲ್ಲೋ. ನಮ್ಮ ಅಮ್ಮನಿಗೆ ಹೇಳ್ಬಿಟ್ಟು ಇವತ್ತೊಂದು ತಾಯ್ತ ಕಟ್ಸ್ಕೋಬೇಕು. ಮಾವ್ ನಡಿ, ನಾರಾಯಣ ಸ್ವಾಮಿ ಹತ್ರ ಒಂದು ತಾಯ್ತ ಕಟ್ಸ್ಕೋಬೇಕು ನಾನು. ಬರೀ ತೋರಿಸಿ ನಿಮಗೆ ಸಾಕ್ಷಿ ತಮ್ಮ ತೋರಿಸಿ. ನಾ ಕೆಟ್ಟಳಲ್ವಾ? ಆಯ್ತು, ನಾ ಕೆಟ್ಟಳು. ಅಲ್ಲ, ವ್ಯೂವರ್ಸ್ ಗೊತ್ತಾಗಲ್ಲ. ಇವತ್ತು ನನಗೆ ಬ್ಲಾಗ್ ಮಾಡಕ್ ಮೂಡ ಇಲ್ಲ. ನೋಡಿ, ಇದು ಅವ ಕೂಡ ಲಾಸ್ಟ್ ತುಮಕೂರ್ಗೆ ಹೋದ ತಂದಿದ್ದು. ಇವಳು ತಿನ್ನಲಿಲ್ಲ, ನಾನು ತಿನ್ನಲಿಲ್ಲ, ಇವಳು ತಿನ್ನಲಿಲ್ಲ. ನಾನು ಏನೇ ಕೊಯ್ದು ಕಟ್ ಮಾಡಿ ಇವಳು ತಿಂಬಲ್ಲ. ಆಮೇಲೆ ಕೀಮೇಕೆ ಅಂತೇಳಿ ಆಗ ಈಗ ಅವ ಕೂಡ ಕೆಟ್ಟೋಗಿದ್ದು. ಇದು 60 ರೂಪಾಯಿ ಅವ ಕೂಡ ಒಂದಾ ಬಿಸಾಕಕ್ಕೂ ಮನಸ್ಸಿಲ್ಲ. ಇದೆಲ್ಲ ಬೇಡ ಆಂಟಿ. ಅವತ್ತು ಅಳ್ಸೋಗಿರೋ ಹಾಗಲಕಾಯಿನ ಡಿಲ್ಡೋ ಥರ ಯೂಸ್ ಮಾಡಿ. ಅದಿನ್ನೂ ಇದೆಯಾ ಇಲ್ಲ ಪಲ್ಯ ಮಾಡ್ಕೊಂಡು ತಿನ್ಬಿಟ್ರಾ? ಅದು ಇವಾಗ ಶಾಸ್ತ್ರ ನಡೀತಾ ಐತೆ, ಇನ್ನೂ ತುಂಬ ಶಾಸ್ತ್ರ ಐತೆ. ಇನ್ನು ಹಾಲು ತುಪ್ಪ ಅದೇನೋ ಬಿಡ್ತಾರಲ್ಲ, ಅದು ಇನ್ನು ತುಂಬ ಇದಾಗುತ್ತೆ. ನಾವು ವೆಯ್ಟ್ ಮಾಡ್ಕೊಂಡು ಕುತ್ಕೊಂಡ್ರೆ ನಮ್ಗೆ ಭಾಳ ಲೇಟ್ ಆಗಿಬಿಡುತ್ತೆ.
ಲೇ 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 ಬುಲಕಡ್ ಮುದುಕಿ, ನಿನಗೆ 20 ಕತ್ತೆಗಾಗಿರೋ ವಯಸ್ಸಾಗಿದೆ. ಮದುವೆಗೆ ಹೋಗ್ಬಿಟ್ಟು ದಾರೆ ಉಯ್ಯೋದನ್ನ ಹಾಲು ತುಪ್ಪ ಬಿಡೋ ಶಾಸ್ತ್ರ ಇದೆ ಅಂತ ಹೇಳ್ತಿದ್ಯಲ್ವಾ? ನೀನೇನು ತಿಥಿಗ ಹೋಗಿದ್ಯಾ? ಅಲ್ಲ ನೀನು ಕರ್ದಿದ್ದು ಬೇವರ್ಸ್ ನನ್ನ ಮಕ್ಕಳು ಅವ್ರು ಹೊಡಿಬೇಕು ಏನಾದ್ರು ತಗೊಂಡು. ಅಲ್ಲ ನಿನ್ಗೆ ಇರೋ 2 ಕೂದಲಿಗೆ ಸ್ಟೈಲ್ ಮಾಡ್ತಿದ್ಯಾ ನೋಡು ನಕ್ಕನ್, ಅದಕ್ಕೆ ಬಿಟ್ಬಿಡು ಹಾಲು ತುಪ್ಪ. ನೋಡ್ತಾ ಇದ್ದರೆ ಮುದ್ದು ಮಾಡಬೇಕು ಅನ್ಸುತ್ತೆ. ಹೌದಾ? ಯಾರ ಅವನು ಬರ್ಗೆಟ್ ನನ್ನ ಮಗ, ಕಾಂಗ್ರೆಸ್ ಗಿಡಕ್ಕೆ ಲಂಗ ಹೊಡಿಸ್ಬಿಟ್ಟು ಅದನ್ನ ನೋಡ್ಕೊಂಡು ಜಡ್ಕ ಹೊಡ್ಕೊಳ್ಳೋನು. ಹೆಂಗ್ ಗೊತ್ತಾ, ನಿಜವಾಗ್ಲೂ ನೋಡಿ, ನೀವು ಮುದ್ದು ಮಾಡ್ತಾನೆ ಇದ್ದೀರಾ, ಬಟ್ ಹೆಂಗೆ ಅಂತ ನೀವು ಗೆಸ್ ಮಾಡಿದ್ದೀರಾ? ನೀವು ಒಂದು ವ್ಯೂ ಅಥವಾ ನೀವು ನೋಡ್ತಾ ಇರೋ ನನ್ನ ಒಂದು ರೀಲು, ನೀವು ಒಂದು ಕೊಡೋ ಒಂದು ವ್ಯೂ ಅಥವಾ ಒಂದು ಲೈಕ್, ಒಂದು ಗುಡ್ ಸ್ವೀಟ್ ಕಮೆಂಟಿಂದನೇ ನಿಮ್ಮ ಒಂದು ಮುದ್ದು ನನ್ನ ಒಂದು ವಿಡಿಯೋ ಮುಖಾಂತರ ಸಿಕ್ಕಿದೆ ಅಂತ ನಾನು ಭಾವಿಸ್ತೀನಿ. ಲವ್ ಯು, ಲಾಟ್ಸ್ ಆಫ್ ಲವ್ ಯು ವ್ಯೂವರ್ಸ್. ಅಲ್ಲ ಮಾಮ್, ನನಗೂ ಟೇಸ್ಟ್ ಇಲ್ಲ ಒಪ್ಕೋತೀನಿ, ಆದರೆ ಇಷ್ಟು ಗಲೀಜು ಟೇಸ್ಟ್ ಇಲ್ಲವೇ ಇಲ್ಲ. ನಕ್ಕ ನೀ ಲೈಕ್ ಕಾಮೆಂಟಿಂದಾನೇ ಮುದ್ದಾಡ್ಬೋದಂತೆ. ಇನ್ನು ಸ್ವಲ್ಪ ದಿನ ಆದರೆ ಈ ಅಜ್ಜಿ ಓನ್ಲಿ ಫ್ಯಾನ್ಸ್ ಓಪನ್ ಮಾಡ್ತಾಳೆ. ಸಬ್ಸ್ಕ್ರಿಪ್ಷನ್ ತೊಗೊಂಡ್ಬಿಟ್ರಪ್ಪ. ನಕ್ಕ ನಂದು ಮೆಂಬರ್ಶಿಪ್ ಓಪನ್ ಆಗಿ 5 ವರ್ಷ ಆಯಿತು, ಒಬ್ಬ ಗಬ್ಬು ನನ್ನ ಮಗನೂ ತೊಗೊಂಡಿಲ್ಲ. ಇಷ್ಟು ದೊಡ್ಡ ಕಾಣಿಸೋ ಬಾಲ್ಗಿರೋ ಬೆಲೆ ಚಿಕ್ಕ ಬೀಜಕ್ಕಿಲ್ಲ ಗುರು. ನಮ್ಮ ಬಾಳ್ಗಿಷ್ಟು ಬೆಂಕಿ ಹಾಕ. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಅದೇನೋ ಗಾದೆ ಇದೆಯಲ್ಲ, ತಾಯಿಯಂತೆ ಸೀರೆ, ನೂಲಿನಂತೆ ಮಕ್ಕಳು. ಮೋಸ್ಟ್ಲಿ ಆ ಗಾದೆ ಇದೆ ಅನ್ಕೋತೀನಿ. ಇದೆ ಆ ಗಾದೆ. ನಕ್ಕ ನಂಗೊಂದು ಡೌಟು, ನೀವೇನು ಬದುಕೋದಿಕ್ಕೆ ಇದೇ ಕ್ಯಾಮೆ ಮಾಡ್ಕೊಂಡಿದ್ದೀರಾ ಹೇಗೆ? ನಾನು ನಿಮ್ಮ ಫೇಸ್ ಮೇಲೆ ಪಿಂಪಲ್ ಆಗಿದ್ದಿದ್ರೆ ಯಾವಾಗಲೂ ನಿಮ್ಮ ಜೊತೆನೇ ಇರ್ಬೋದಿತ್ತು. ನಿಜವಾಗ್ಲೂ ಇದೇನು ಪಿಂಪಲ್ ಆಗಿದೆಯಲ್ಲ, ಇದು ಪಿಂಪಲಿಗೆ ನಾನು ಎಷ್ಟು ನೋವು ಅನುಭವಿಸ್ತೀನಿ ಗೊತ್ತಾ. ನೀಟಾಗಿ ಇದು ಫೇಸ್ ವಾಶ್ ಮಾಡ್ಕೊಳಕ್ಕಾಗಲ್ಲ, ಎಷ್ಟು ತರಿಸುತ್ತೆ, ಎಷ್ಟು ನೋವಾಗುತ್ತೆ. ನೆಮ್ಮದಿಯಿಂದ ಮಲ್ಕೊಳಕ್ಕಾಗ್ತಿಲ್ಲ. ಎಷ್ಟು ಒಂಥರ ನೀಟಾಗಿ ಎಷ್ಟು ಸುಮ್ಮನೆ ಹಿಂಗೆ ಅಂದ್ಕೊಂಡ್ರು ಕೂಡ ನೋವಾಗ್ಬಿಡುತ್ತೆ. ಅಷ್ಟು ದಪ್ಪಾಗಿ ಎಷ್ಟು ನೋವು ಕೊಡ್ತಿದೆ ಅಂದರೆ ತುಂಬಾ ನೋವು ಕೊಡ್ತಿದೆ. ಅಂಥದ್ರಲ್ಲಿ ನೀವು ಈ ಫೇಸ್ ಮೇಲೆ ಪಿಂಪಲ್ ಆಗಿರಬೇಕು ಅಂತ ಆಸೆ ಪಡ್ತಾ ಇದ್ರಲ್ಲ, ಏನು ಹೇಳಬೇಕು ನಾನು ನಿಮಗೆ? ಲೇ ಜಾಪಾಡ್, ಅಲ್ಲಿ ಬಂದಿರೋದು ಪಿಂಪಲ್ಲು, ಏನು ಡಿಂಪಲ್ ಬಂದಿರೋ ರೇಂಜಿಗೆ ಚೋಗ್ತಾವಳೆ. ಅವನು ಯಾರೋ ನಶೆ ಮಾಡೋ ನನ್ನ ಮಗ, ತಿಗದಲ್ಲಿ ಸೊಪ್ಪಿಟ್ಕೊಂಡು ನಶೆ ಮಾಡ್ಕೊಂಡು ಪುಂಗವನೆ. ಇವಳು ಅದನ್ನ ಅಂಬಾನಿ ರೇಂಜಿಗೆ ಬಿಲ್ಡಪ್ ತಗೋತಾವಳೆ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ. ನಿನ್ನ ಮಗಳಿಗಿಂತ ನೀನು ಸೂಪರ್. ಥ್ಯಾಂಕ್ ಯು ಸೋ ಮಚ್. ನನ್ನ ಮಗಳಿಗಿಂತ ನಾನು ಚೆನ್ನಾಗಿದ್ದೀನಿ ಅಂದರೆ ಥ್ಯಾಂಕ್ ಯು. ಬಟ್ ಇದಕ್ಕೇನು ಹೇಳಬೇಕು ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ಎಲ್ಲ ಸುಮಾರು ಜನ ಹಂಗೆ ಹೇಳ್ತಾರೆ, ನಂಗೆ ಗೊತ್ತಿಲ್ಲ. ನನ್ನ ಮಗಳೇ ನನ್ನ ಪ್ರಕಾರ ನನ್ನ ಮಗಳು ಚೆನ್ನಾಗಿದ್ದಾಳೆ. ನಾನು ಚೆನ್ನಾಗಿದ್ದೀನಿ ಅಂತ ನಂಗೆ ಅನ್ಸಲ್ಲ, ನನ್ನ ಮಗಳು ಚೆನ್ನಾಗಿದ್ದಾಳೆ ಅಂತ ಅನಿಸ್ತಾಳೆ. ಏ ಕಾಗೆ ಮುದುಕಿ, ಫಾಲ್ ಬ್ಯಾಕ್ ಆಗೋ ಟೈಮಲ್ಲಿ ಕಮ್ ಬ್ಯಾಕ್ ಮಾಡ್ತಿದ್ಯಲ್ಲ ಅಜ್ಜಿ. ಏನು ರಾಜಶ್ರೀನ ಇನ್ಸ್ಪಿರೇಷನ್ ಆಗಿ ತಗೊಂಡ್ಬಿಟ್ಟಿದ್ಯಾ ಹೇಗೆ? ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಬರಬೇಕು ಬೆಣ್ಣೆ ಬೆಣ್ಣೆ 50 kg ಬೆಣ್ಣೆ ನನ್ನೆ ಕಡೆಯೋದು ಎಲ್ರು ನನ್ನೆ. ಬೆಣ್ಣೆ ಅಂತೆ ಬೆಣ್ಣೆ. ನಿಮ್ಮ ಬಾಯಿಗೆ ನಮ್ಮ ನಾಯಿ ಮರೀತು. ಅದು ಬೇಡ ಬಿಡು, ಅವನು ಸೇಫಾಗಿರಲಿ. ನಮ್ಮ ಪಕ್ಕದ ಮನೆ ಚಿಕ್ಕ ಪಾಪು ಗೊಣ್ಣೆ. ಲೇ ನಮ್ಮೂರ ಕಡೆ ಈ ಮಿನಿ ಆರ್ಕೆಸ್ಟ್ರಾ ಅಂತ ಬರ್ತಾರೆ ಗೊತ್ತಾ? ನೀವು ಅದಕ್ಕಿಂತಲೂ ಕಡೆ ಆಗೋಗಿದ್ದೀರಾ. ಸೊ ನಿಮ್ಗೇನಾದ್ರೂ ಈ ವಿಡಿಯೋ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಬರೋ ಬೆಲ್ಲೈಕನ್ನು ಕ್ಲಿಕ್ ಮಾಡ್ಕೊಳ್ಳಿ. ನಾನು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲೂ ಇದ್ದೀನಿ, ಅಲ್ಲೂ ಬಂದು ಫಾಲೋ ಮಾಡ್ಬೋದು. ಮತ್ತು ನನ್ನ ಸೆಕೆಂಡ್ ಚಾನಲ್ ಸಹ ಇದೆ, ಕಿರಿಕ್ ಗುರು ವ್ಲಾಗ್ಸ್ ಅಂತ. ಮತ್ತು ಗೇಮಿಂಗ್ ಚಾನಲ್ ಸಹ ಇದೆ, ಕಿರಿಕ್ ಗುರು ಲೈವ್ ಅಂತ. ಮೋಸ್ಟ್ಲಿ ನೀವು ಈ ವಿಡಿಯೋ ನೋಡೋ ಟೈಮಲ್ಲಿ ನಾನು ಲೈವಲ್ಲಿ ಇರ್ತೀನಿ ಅನ್ಕೋತೀನಿ. ಬನ್ನಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಂದು ಕಾಮೆಂಟ್ ಆಗಿಬಿಡಿ. ಮತ್ತೆ ಸಿಗ್ತೀನಿ ಅಲ್ಲಿ ತನಕ. ಚಿಲ್ ದೆನ್ ಬಾಯ್. ಲೋ ರಂಗ, ಔಟ್ರೋ ಹಾಕೋ.
ಕೊಡ್ಬೇಕು ಕೊಡ್ಬೇಕು ರೆಸ್ಪೆಕ್ಟ್ ಕೊಡ್ಬೇಕು 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 ರೆಸ್ಪೆಕ್ಟ್ ಕೊಡ್ಬೇಕು ಕೊಡ್ಬೇಕು ಬರೀ ರೆಸ್ಪೆಕ್ಟ್ ಅಲ್ಲ ಹ್ಯಾಶ್ ಟ್ಯಾಗ್ ಸೇರಿಸಿ ಹ್ಯಾಶ್ ಟ್ಯಾಗ್ ರೆಸ್ಪೆಕ್ಟ್ ರೋಸ್ಟರ್ಸ್ ಹ್ಯಾಶ್ ಟ್ಯಾಗ್ ರೆಸ್ಪೆಕ್ಟ್ ರೋಸ್ಟರ್ಸ್ ಹ್ಯಾಶ್ ಟ್ಯಾಗ್ ರೆಸ್ಪೆಕ್ಟ್ ರೋಸ್ಟರ್ಸ್